ಯಾರು ಅಂತ ನಿಮಗೆ ಸರ್ಪ್ರೈಸ್ ಇಲ್ದ ಮೇಲೆ ಗೊತ್ತಾಗ್ತದೆ. ಹಾಯ್ ಪುಟಾಣಿ. ಮರಕ್ಕೆ ಹತ್ಬೇಡಿ ಅಂತಂದರೆ ನೀನು ಹತ್ತಿ ಕೊಯ್ ಅಂತ ಹೇಳ್ತಾರೆ. ನಾನು ಎಂತ ಮಾಡೋದು, ನಂಗೆ ಆಗ್ತದೆ ಹತ್ತಿ ಕೊಯ್ಲಿಕ್ಕೆ. ಅದೊಂದು ಈಗ ಟರ್ಪಲ್ ಉಂಟಲ್ಲ, ಡಬಲ್ ಅಲ್ಲಿ ಉಂಟು. ಇದರೊಳಗಡೆ ಎಲ್ಲ ಬೆಚ್ಚಾಗಿರ್ತದೆ ಆಯಿತಾ. ಇದು ನಾವು ಮಳೆಗಾಲಕ್ಕೆ ಎಣ್ಣೆಯಲ್ಲಿ ಅಡಿಕೆ ಒಣಗಿಸ್ಲಿಕ್ಕಾಗ್ತದೆ. ಮಳೆಗಾಲದಲ್ಲಿ ಚಂದ ಮಡಿ ಮಾಡಿದಾರಲ್ಲ ನೋಡಿ, ನೀಟ್ ಕಾಣ್ತದೆ. ಇದು ಒಣಗ್ತದೆ. ಹಾಯ್ ಎಲ್ರಿ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ ಐಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಜೂನ್ 6ಕ್ಕೆ ಲೋಕೇಶ್ ಅವ್ರದ್ದು ಬರ್ತ್ಡೇ. ಲೋಕೇಶ್ ಅವರಿಗೆ ವಿಶ್ ಯು ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಜೂನ್ 6ಕ್ಕೆ ವನಿತಾ ಅವರ ಅಕ್ಕನ ಮಗಳು ಅಮೃತ ಅವ್ರದ್ದು ಬರ್ತ್ಡೇ ಅಂತೆ. ಅಮೃತ ಅವರಿಗೆ ವಿಶ್ ಯು ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಜೂನ್ 6 ತಾರೀಕಿಗೆ ಅದೆಲ್ಲ ಬರ್ತ್ಡೇ ಉಂಟು, ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನಿಮ್ಮದು, ನಿಮ್ಮ ಫ್ಯಾಮಿಲಿದು, ಕಸಿನ್ಸಿದು, ರಿಲೇಟಿವ್ಸ್ದು, ಮಕ್ಕಳದ್ದು ಯಾರ್ದಾದ್ರು ಬರ್ತ್ಡೇ ಇದ್ದರೆ ನೀವು 2 ದಿವಸ ಮುಂಚೆ ನನಗೆ ಕಮೆಂಟಲ್ಲಿ ಹಾಕಿರಿ, ಹೆಸರು ಮತ್ತು ತಾರೀಖನ್ನು ಮೆನ್ಷನ್ ಮಾಡಿ. ನಾನು ಅದೇ ದಿವಸ ಬೆಳಗ್ಗೆ ನಿಮಗೆ ವಿಶ್ ಮಾಡ್ತೇನೆ. ಹಾಗೆ ಒಂದು ವೇಳೆ ನಾನು ವಿಶ್ ಮಾಡಲಿಲ್ಲ ಅಂದರೆ ಆ ಕಮೆಂಟ್ ನನಗೆ ಕಾಣಲಿಲ್ಲ ಅಂತ. ಈಗ ನಾನು 4 ವ್ಲಾಗನ್ನು, ಅಂದರೆ ನನ್ನದು ಡೈಲಿ ವ್ಲಾಗ್ ಉಂಟಲ್ಲ, ಹಿಂದಿದು 4 ವ್ಲಾಗನ್ನು ಸರ್ಚ್ ಮಾಡಿ ನೋಡಿದೆ. ಯಾರ್ದು ಸಹ ಜೂನ್ 6ಕ್ಕೆ ಬರ್ತ್ಡೇ ಇಲ್ಲ, ಅಂದರೆ ಇರುವ 2 ಬರ್ತ್ಡೇನ ಸಹ ವಿಶ್ ಮಾಡಿದ್ದೇನೆ ನಾನು. ಹಾಗೆ ನಾನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ತೇನೆ ನನಗೆ ನೋಡಿದ ತಕ್ಷಣ. ಇಲ್ಲಾಂದರೆ ಅದು ಹಾಗೆ ಬಾಕಿ ಆಗ್ತದೆ ಕೆಲವೊಮ್ಮೆ, ನನಗೆ ವರ್ಕ್ ಜಾಸ್ತಿ ಇದ್ದರೆ. ನಾನು ನೋಡಿದ್ರಂತೂ ಡೆಫಿನೆಟ್ಲಿ ವಿಶ್ ಮಾಡ್ತೇನೆ ಆಯಿತಾ. ಹಾಯ್ ಪುಟಾಣಿ ಕನವಿ. ಯಾಕು
ಬೆಳಿಗ್ಗೆದು ಕೆಲಸ ಎಲ್ಲ ಮುಗಿಸಿ ಬಟ್ಟೆ ಎಲ್ಲ ತೊಳೆದಾಯಿತು. ಬೆಳಿಗ್ಗೆಯಿಂದಲೇ ನಮಗೆ ಮಳೆ ಈಗಲೂ ಕೂಡ ಹನಿತಾ ಉಂಟು. ನಿಮಗೆ ಕಾಣ್ತುಂಟ? ಕಾಣಲಿಕ್ಕಿಲ್ಲ. ಲೈಟಾಗಿ ಮಳೆ ಬರ್ತಾ ಉಂಟು. ಬೆಳಗ್ಗೊಮ್ಮೆ ಜೋರು ಬಂತು, ಅದರ ನೆಕ್ಸ್ಟ್ ಒಮ್ಮೆ ಜೋರು ಮಳೆ ಬಂತು. ಈಗ ಲೈಟಾಗಿ ಹನಿತಾ ಉಂಟು. ನಾನು ದನಗಳನ್ನು 2 ಸಲ ಬದಲಿಸಿ ಬಂದು ಸಾಂಬಾರೆಲ್ಲ ರೆಡಿ ಮಾಡಿದ್ದೇನೆ. ಇನ್ನೊಮ್ಮೆ ಹೋಗಿ ಬದಲಿಸ್ತಾ ಅಲ್ಲ ಅವರು ಮನೆಗೆ ಬರ್ತಾರಾ ಅಂತ ನೋಡೋದು. ಅಪ್ಪ ಈ ಮಳೆಯಲ್ಲಿ ಸಹ ಒದ್ದೆ ಹಾಕೊಂಡು ಒಂದು ಕೆಲಸ ಮಾಡ್ತಿದ್ದಾರೆ, ತೋರಿಸ್ತೇನೆ ಇಲ್ಲಿ ನಿಮಗೆ. ಮಳೆ ಅಂದರೆ ಲೈಟಾಗಿ ಬರ್ತುಂಟು, ಅದು ಕಾಣೋದಿಲ್ಲ. ಹನಿತಾ ಉಂಟು, ಹನಿ 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 ಹಾಗೆ ಮಳೆ ಬರ್ತಾ ಉಂಟು ನೋಡಿ, ಲೈಟಾಗಿ. ತುಂಬ ಅಂದರೆ ತುಂಬ ಲೈಟ್. ಅಪ್ಪ ನೋಡಿ ತಟ್ಟಿ ಮಾಡ್ತಾ ಇದ್ದಾರೆ. ತಟ್ಟಿ ಅಂತ ಹೇಳೋದು ಇದಕ್ಕೆ, ಮಳೆಗಾಲಕ್ಕೆ ಅದು ಅಡಿಕೆ ಒಣಗಿಸಲಿಕ್ಕೆ. ಓಟೆ ಎಲ್ಲ ಕಡ್ದು ತಂದು ತಟ್ಟಿ ಮಾಡ್ತಾ ಇದ್ದಾರೆ. ಈಗ ನೀವು ಹೇಳ್ಬೋದು, ಅನುಷ ಅವರನ್ನು ಮಳೆಯಲ್ಲಿ ಒದ್ದಾಗಲಿಕ್ಕೆ ಬಿಡಬೇಡಿ ಹಾಗೆ ಹೀಗೆ ಅಂತ. ನನ್ನ ಅಪ್ಪ ನನ್ನ ಒಂದು ಮಾತು ಕೇಳೋದಿಲ್ಲ ಆಯಿತಾ. ನಾನೆಂತ ಎಲ್ಲರೂ ನನಗೆ ರಿಟರ್ನ್ ಬೈತಾರೆ, ಅದಕ್ಕೆ ನಾನು ಎಂತ ಸಹ ಹೇಳಲಿಕ್ಕೆ ಹೋಗೋದಿಲ್ಲ. ಈಗೊಮ್ಮೆ ಬೈಗಳು ತಿಂದಾಯಿತು ನಾನು, ಅದಕ್ಕೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಮರ ಹತ್ತಬೇಡಿ ಅಂತ ಹೇಳಿದ್ರೂ ಕೇಳ್ತಿಲ್ಲ, ಬೈತಾರೆ ನನಗೆ, ಅದಕ್ಕೆ ನಾನು ಹೇಳೋದೇ ಇಲ್ಲ ಎಂತ ಸಹ. ನೀವು ಹೇಳ್ತೀರಲ್ಲ ನನಗೆ ಅವ್ರನ್ನ ಮರಕ್ಕೆ ಹತ್ತಲಿಕ್ಕೆ ಬಿಡಬೇಡಿ, ಮಳೆಯಲ್ಲಿ ಒದ್ದಾಗಲಿಕ್ಕೆ ಬಿಡಬೇಡಿ ಅಂತ. ಅವ್ರನ್ನ ಎಂತ ಕಟ್ಟಿ ಹಾಕೋದ ನಾನು? ಅವರು ಒಂದು ಮಾತು ನಂದು ಕೇಳೋದಿಲ್ಲ ಆಯಿತಾ. ಮರಕ್ಕೆ ಹತ್ತಬೇಡಿ ಅಂತ ಹೇಳಿದ್ರೆ ನೀನು ಹತ್ತಿ ಕೊಯ್ ಅಂತ ಹೇಳ್ತಾರೆ. ನಾನು ಎಂತ ಮಾಡೋದು? ನಂಗೆ ಆಗ್ತದೆ ಹತ್ತಿ ಕೊಯ್ಲಿಕ್ಕೆ? ಅದೊಂದು ಈಗ ಮಳೆಯಲ್ಲಿ ಒದ್ದಾಗ್ಬಿಡಿ, ನೀನು ಬಂದು ಮಾಡು, ನಾನು ಹೋಗಿ ಕೂತ್ಕೊಳ್ತೇನೆ ಅಂತ ಹೇಳ್ತಾರೆ ಅಂತ ಅಪ್ಪ ನಂದು. ಅದಕ್ಕೆ ಎಂತ ಹೇಳಲಿಕ್ಕೆ ಹೋಗೋದಿಲ್ಲ ನಾನು, ಇಲ್ಲಾಂದರೆ 2 ಬೈತಾರೆ ನನಗೆ. ಹಾಗೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ, ಅದಕ್ಕೆ ನಾವು ಇಲ್ಲಿ ಕೂತ್ಕೊಳ್ಳಿ, ಅಲ್ಲಿ ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಹಾಗೆ ಈಗ ದನಗಳ ಹತ್ರ ಹೋಗುವ, ಅವ್ರು ಮನೆಗೆ ಬರ್ತಾರಾ ಇಲ್ಲ ಮೇಯ್ತಾರಾ ಅಂತ ನೋಡುವ. ಮನೆ ಬಂದರೂ ತೊಂದರೆ ಇಲ್ಲ, ಸುಮಾರು ಹೊತ್ತಾಯಿತು ಈಗಲೇ, ಮಧ್ಯಾಹ್ನ 12 ಕಳೀತು. ಹಾಗೆ ಮಳೆ ಬರ್ತಾ ಇದ್ದರೆ ಹೀಗಿರ್ತದೆ ನಮ್ಮದು ವೆದರ್. ಕತ್ತಲೆ ಗ್ರೀನ್ ಆಗಿರ್ತದೆ. ಈಗ ಮಧ್ಯಾಹ್ನ ಆದಷ್ಟೇ 12 ಗಂಟೆ, ಈಗಲೇ ಕತ್ತಲೆ ಆಗಿದೆ. ಎಂತ ಹೋಗುದಾ ಮನೆಗೆ? ಹುಲ್ಲು ಮೇಯ್ದಾಯ್ತಾ? ಇವಳು ಇತ್ತು ಭಾರಿ ಚೆಂದ ಮೇಯ್ದಿದ್ದಾಳೆ, ಅವಳೇ ಬಂದದ್ದು ಈ ಜಾಗಕ್ಕೆ. ಬೇಕಾದಷ್ಟು ಸ್ಪೇಸಲ್ಲಿ ಹುಲ್ಲು ಮೇಯ್ದಿದ್ದಾಳೆ ಆಯಿತಾ. ಹಾಗೆ ನನಗೆ ಖುಷಿ. ಅಂದರೆ ಅವಳೇ ಓಡಿ ಬಂದದ್ದು ಇಲ್ಲಿಗೆ, ಕಟ್ಟಿ ಹಾಕಿದೆ. 3ನೇ ಸಲ ಬದಲಿಸ್ಲಿಕ್ಕೆ ಬರುವಾಗ ಸಹ ಅಷ್ಟೇ ಮಳೆ ಬರಲಿಕ್ಕೆ ಶುರುವಾಯಿತು. ನಾನು ಬಂದದಷ್ಟೇ ಈಗ ಮನೆಗೆ, ಜೋರು ಬರಲಿಕ್ಕೆ ಶುರುವಾಯಿತು. ದನಗಳಿಗೆ ಬರಲಿಕ್ಕೆ ಮನಸ್ಸಿರಲಿಲ್ಲ, ಅವರನ್ನು ಬದಲಿಸಿ ಬಂದೆ. ಬರುವಷ್ಟರಲ್ಲಿ ಮಳೆ ಬರ್ತಾ ಉಂಟು. ಮಳೆ ನೋಡುವವ್ರು ನೋಡಿ ಬಾಗಿಲಲ್ಲಿ ಕೂತು ಮಳೆಯನ್ನು ನೋಡುದು ಇವರು. ನಾನು ಅದು ಮಾಮ ಅವನು ಅಮ್ಮನ ತಮ್ಮ, ಸೀನಿಯರ್ ರಿಂಗ. ಇದು ನೋಡಿ ನಮ್ಮ ಗುಂಡಿ ಎಂತದೆ ಮಳೆ ನೋಡಿ. ನೀನು ಸಹ ಇವನಿಗಂತೂ ಕ್ಯೂರಿಯಾಸಿಟಿ ಆಯಿತಾ, ಮಳೆ ಬರುವಾಗ ರಪ್ಪ ಓಡಿ ಬರ್ತಾನೆ ಇವ. ಆಯಿತು, ಊಟ ಮಾಡೋದು ಇನ್ನು. ಗಂಟೆ ಆಯಿತು, ಆಗದಿಂದ ಮಳೆ ಬರ್ತಾನೇ ಉಂಟು. ಈಗ ಸ್ವಲ್ಪ ನಿಂತಿದೆ, ಅಂದರೆ ಹನಿತಾ ಉಂಟು, ಲೈಟಾಗಿ ಕಾಣದ ಹಾಗೆ ಸುರಿತಾ ಉಂಟು. ಆದರೂ ನಾನು ಹುಲ್ಲಿಗೆ ಹೋಗಬೇಕು, ಸ್ವಲ್ಪ ಹುಲ್ಲು ಮಾಡಿ ತಗೊಂಡು ಬರಬೇಕು. ನಾನು ಅಂದ್ಕೊಂಡಿದ್ದೆ ಬೆಳಿಗ್ಗೆಯಿಂದ ಹುಲ್ಲು ಮಾಡಿ ಇಡ್ಬೋದಿತ್ತು ಅಂತ, ಬೆಳಿಗ್ಗಿಂದಲೇ ಮಳೆ, ಹಾಗೆ ಹೋಗಲಿಕ್ಕೆ ಆಗಲಿಲ್ಲ ನನಗೆ. ಈಗ ಒಂದು ಸ್ವಲ್ಪ ಆದರೂ ಅವ್ರಿಗೆ ತಿನ್ನಲಿಕ್ಕೆ ತರಬೇಕಷ್ಟೆ. ನಾನು ಹೋಗುವ, ಹುಲ್ಲೊಂದು ಕಟ್ಟ ಮಾಡಿ, ಒಂದು ಕಟ್ಟ ಆಗಲಿಕ್ಕಿಲ್ಲ, ಮಳೆ ಬರುವಾಗ ಓಡಿ ಬರೋದು ಮನೆಗೆ. ಹಾಗೆ ನನ್ನ ಹತ್ರ ಸರಿಯಾದ ರೈನ್ ಕೋಟ್ ಇಲ್ಲ ಆಯಿತಾ. ನಾನು ಇಷ್ಟು ಬೇಗ ಮಳೆ ಶುರು ಆಗ್ತಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಗಣಿ ಕೂಡ ಕೋಟ್ ತಗೊಂಡಿಲ್ಲ. ಇವತ್ತು ತೊಗೊಳ್ಬೋದು, ಅವರಿಗೆ ಆಫೀಸಿಗೆ ಹೋಗಲಿಕ್ಕೆ ಬೇಕಲ್ಲ, ಹಾಗೆ ಇವತ್ತು ತಗೊಂಡು ಬನ್ನಿ ಅಂತಲೇ ಹೇಳಿದ್ದೇನೆ. ನಾನು ಸ್ಟ್ರಿಕ್ಟಾಗಿ ಹೇಳಿದ್ದೇನೆ, ಯಾಕಂದರೆ ಅದು ಹಳೆತ್ತಿದ್ದೆಲ್ಲ ಹಾಕಿ ಅದು ತೂತಾದ್ದೆಲ್ಲ ಅದರೊಳಗಿಂದ ನೀರೆಲ್ಲ ಹೋದರೆ ಮತ್ತು ಅವರು ಆಫೀಸಲ್ಲಿ ವರ್ಕ್ ಮಾಡಬೇಕಲ್ಲ, ಒದ್ದೆ ಶರ್ಟಲ್ಲಿ ಇಲ್ಲ ಒದ್ದೆ ಪ್ಯಾಂಟಲ್ಲೆಲ್ಲ ಕಷ್ಟ ಆಗ್ತದಲ್ಲ ಅಂತೇಳಿ ಇವತ್ತೊಂದು ತೊಗೊಳ್ಳಿ ಅಂತ ಹೇಳಿದ್ದೇನೆ. ಮತ್ತು ಏನಂದರೆ ಕಳೆದ ವರ್ಷ ಸ್ವಲ್ಪ ಲೇಟ್ ಇತ್ತು ಮಳೆ ಸ್ಟಾರ್ಟ್ ಆಗೋದು, ಆದರೆ ಈ ವರ್ಷ ಜೂನಲ್ಲೇ ಬಂದಿದೆ. ಆದರೆ ನಾವು ಚಿಕ್ಕ ಇರುವಾಗ ಶಾಲೆಗೆ ಹೋಗೋ ಶುರು ಆಗ್ತಿತ್ತು ಮಳೆ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ಸಲ ಸ್ವಲ್ಪ ಬೇಗ ನಮಗೆ, ಮತ್ತು ಕೆಲವು ಕಡೆ ಎಲ್ಲ ಬಂದಿರಲಿಕ್ಕಿಲ್ಲ, ಆದರೆ ನಮಗಿಲ್ಲಿ ಮಳೆ ಶುರುವಾಗಿದೆ. ಹಾಗೆ ಹುಲ್ಲು ಮಾಡಿ ಬರುವ. ಯಾರು ಬಂದರು ಮನೆಗೆ, ಕೂರನ ಖುಷಿ ನೋಡಿ. ಯಾರು ಬಂದರೂ ಖುಷಿಯೇ, ಯಾರು ಅಂತ ನಿಮಗೆ ಸರ್ಪ್ರೈಸ್ ಇಲ್ದ ಮೇಲೆ ಗೊತ್ತಾಗ್ತದೆ. ಇನ್ನು ಅರ್ಧ ವರ್ಷ ಬಿಟ್ಟು ಬರುದು ಅಂತ ಹೇಳಿ ಹೋಗಿದ್ಲು ಇವಳು ಅಕ್ಕ, ಮಹಾರಾಷ್ಟ್ರದ ಅಕ್ಕ ನೋಡಿ, ಸರ್ಪ್ರೈಸಾಗಿ ಬಂದುಬಿಟ್ಟಿದ್ದಾಳೆ ಮನೆಗೆ.
ಹಾಯ್ ಅಕ್ಕ. ಎಲ್ಲಿ ನಿಮ್ಮ ಸುಪುತ್ರ? ಟಿಂಕಿ ಗೂರನಿಗಂತೂ ಖುಷಿಯೇ ಖುಷಿ. ಹೊಳಿ ಅಪ್ಪು ನೋಡಿ, ನೀವು ಎಷ್ಟು ಸಮಯ ಆಗಿದೆ ಇವ್ನನ್ನು ನೋಡದೆ. ಅವಾಗಲೊಬ್ರು ಕೇಳಿದ್ರಿ ನನಗೆ ಕಮೆಂಟಲ್ಲಿ ಸೋಲಾರ್ ಅಂದರೆ ಎಂತ ಬಟ್ಟೆ ಒಣಗಿಸ್ಲಿಕ್ಕೆ ಅಂತ. ಇದು ನಮ್ಮ ಸೋಲಾರ್ ಟರ್ಪಲ್ ಉಂಟಲ್ಲ, ಡಬಲ್ ಅಲ್ಲಿ ಉಂಟು. ಇದರೊಳಗಡೆ ಎಲ್ಲ ಬೆಚ್ಚಾಗಿರ್ತದೆ ಆಯಿತಾ. ಇದು ನಾವು ಮಳೆಗಾಲಕ್ಕೆ ಬೇಕಾದೆಲ್ಲ ಸ್ಟಾಕ್ ಇಟ್ಕೊಳ್ತೇವೆ, ಕಟ್ಟಿಗೆ ಮತ್ತು ಬಜಾವು ತರಗೆಲೆ ಮತ್ತು ಅಲ್ಲಿ ಅಡಿಕೆ ಸಿಪ್ಪೆ. ಇದರಲ್ಲಿ ನಾವು ಬಟ್ಟೆ ಒಣಗಿಸ್ಲಿಕ್ಕೆ ಆಗ್ತದೆ. ಇದು ಬೆಳಿಗ್ಗೆ ತೊಳೆದು ಹಾಕಿದ್ದು ಒಣಗಿದೆ ನೋಡಿ. ಹಾಗೆ ಅಂದರೆ ನನಗೆ ಇದು ಇದ್ದರೆ ಈಸಿ ಆಗ್ತದೆ ಅಂತ ಹೇಳಿದ್ದು ನಾನು ಅಷ್ಟೇ. ಹಾಗೆ ಅಂದರೆ ಬಟ್ಟೆ ಒಣಗಿಸ್ಲಿಕ್ಕೆ ಅಂತಲ್ಲ, ಇದು ಸ್ಟಾಕ್. ಇದರಲ್ಲಿ ಬಟ್ಟೆ ಸಹ ಒಣಗಿಸ್ಕೊಳ್ಳಿಕ್ಕೆ ಈಸಿ ನಮಗೆ. ಹಾಗೆ ಇದು ಅಡಿಕೆ ಸಹ ಒಣಗಿಸ್ಕೊಳ್ಬೋದು. ಅಂದರೆ ಈಗ ಮಳೆಗಾಲದಲ್ಲಿ ಅಡಿಕೆ ಎಲ್ಲ ಮದ್ದು ಬಿಡೋದು ಮಾತ್ರ ಇರೋದು ಕೆಲಸ. ಒಂದೊಂದು ಅಡಿಕೆ ಸಿಕ್ಕಿತಾನೆ ಹೀಗೆ ತಂದು ಹಾಕೋದು ನಾವು. ಕೆಲವರೆಲ್ಲ ಇದು ಕೆಳಗಡೆ ಸಿಮೆಂಟ್ ಹಾಕ್ತಾರೆ, ನಾವು ಹಾಕಲಿಲ್ಲ. ಯಾಕಂದರೆ ನಮ್ಮದು ಅದು ನೋಡಿ ಕಲ್ಲೆಲ್ಲ ಕಟ್ಟಲಿಲ್ಲ ಸೈಡಿಗೆ, ಆದ್ದರಿಂದ ಹೀಗೆ ಉಂಟು. ಅಕ್ಕನ ಮಗ ಬಂದ ಹಾಗೆ ನೀರಿಗೆ ಆಟಾಡಲಿಕ್ಕೆ ಬಂದಿದ್ದಾನೆ. ಮುಂಚೆ ಇವನನ್ನು ಕರ್ಕೊಂಡು ನಾನು ಬರ್ತಿದ್ದದ್ದು ಆಟಾಡಲಿಕ್ಕೆ. ಚಿಕ್ಕರಾಗಿಂದ ಸಹ ಇವನಿಗೆ ಹೊಳೆಯಲ್ಲಿ ಆಟಾಡಬೇಕು. ಇವಾಗ ಸಹ ಬಂದಿದ್ದಾನೆ ಆಡಲಿಕ್ಕೆ. ಟಿಂಕಿಗೆ ಹೆದರಿಕೆ, ಟಿಂಕಿ ಓಡುದು. ಟಿಂಕಿ ಟಿಂಕಿ ಹೆದರಿಕೆ ಆಗ್ತದಾ? ಅವ ಬರ್ತಾನೆ, ಅವನಿಗೆ ಹೆದರಿಕೆ. ನೀರಲ್ಲಿ ಹೋಗಿದ್ದಾನಲ್ಲ ಹಾಗೆ ಡಬ್ 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 ಅಂತ ಈಜುವಾಗ ಇವನಿಗೆ ಹೆದರಿಕೆ ಆಗೋದು. ಒಂದು ಚಿಕ್ಕ ಇರುವಾಗ ನಾನು ಬರ್ತಿದ್ದೆ ನೊಟ್ಟಿಗೆ ಆಟಾಡಲಿಕ್ಕೆ. ಇವಾಗ ನೋಡಿ ದೊಡ್ಡ ಆಗಿದ್ದಾನೆ ಈಗ ಅಪ್ಪು. ತಟ್ಟಿ ಇಷ್ಟ ಆಗಿದೆ, ಇನ್ನು ಸಹ ಉಂಟು ಮಾಡಲಿಕ್ಕೆ. ಇದು ಮಂತುಳಿ ಒಣಗಿಸ್ಲಿಕ್ಕೆ ಹೋಗ್ತದೆ. ನೆಕ್ಸ್ಟ್ ಎಣ್ಣೆಯಲ್ಲಿ ಅಡಿಕೆ ಒಣಗಿಸ್ಲಿಕ್ಕೆ ಹೋಗ್ತದೆ ಮಳೆಗಾಲದಲ್ಲಿ. ಚಂದ ಮಾಡಿದಾರಲ್ಲ ನೋಡಿ, ನೀಟ್ ಕಾಣ್ತದೆ. ಇದು ಒಣಗ್ತದೆ ಬೆಂಕಿಗೆ, ಕೆಳಗೆ ಬೆಂಕಿ ಹಾಕೋದಲ್ಲ, ಹಾಗೆ ಇದು ಒಣಗ್ತಾ ಹೋಗ್ತದೆ. ನೆಕ್ಸ್ಟ್ ನೀಟಾಗಿ ಜೋಡಿಸಿದ್ದಾರೆ ನೋಡಿ, ಚಾಪೆಯಾಗಿ ಕಾಣ್ತದಲ್ಲ ದೂರದಲ್ಲಿ ನೋಡುವಾಗ. ಅಕ್ಕ ಬಂದಿದ್ದಾಳಲ್ಲ ಮಹಾರಾಷ್ಟ್ರದಿಂದ, ಅವಳು ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ದು, ಮೇಯಲ್ಲಿ ಬಂದಿದ್ದು. ಅವಳು ಹೇಳಿದ್ದು ಇನ್ನು ನಾನು ಡಿಸೆಂಬರಲ್ಲಿ ಬರೋದು ಜಾತ್ರೆಗೆ, ಅದ್ರ ನೆಕ್ಸ್ಟ್ ಬರೋದಿಲ್ಲ, ಅದಕ್ಕಿಂತ ನೆಕ್ಸ್ಟ್ ಅಂತ ಹೇಳಿದ್ಲು. ಅಂದರೆ ಅದ್ರ ಮುಂಚೆ ಸಹ ಬರೋದಿಲ್ಲ ಅಂತ ಹೇಳಿದ್ಲು. ಮತ್ತೀಗ ಅಕ್ಕನ ಮಗನಿಗೆ ರಜೆ, ಹಾಗೆ ಅವ ಇಂಜಿನಿಯರಿಂಗ್ ಮಾಡೋದು, ಫಸ್ಟ್ ಇಯರ್ ಆಯಿತು, ಇನ್ನು ಸೆಕೆಂಡ್ ಇಯರ್. ಈಗ ರಜೆ ಉಂಟು, ಅವನು ಬರ್ತಾನೆ ಅಜ್ಜನ ಮನೆಗೆ ಅಂತೊಳಗೆ ಅಕ್ಕ ಸಹ ಬಂದದ್ದು ಒಟ್ಟಿಗೆ. ಹಾಗೆ ಅಕ್ಕ ಒಂದು ವಾರ ಇದ್ದಾಳಂತೆ. ಇಲ್ಲಾಂದರೆ ಆಗಲು ಒಂದು ದಿವಸ ಬರೋದು, 2 ದಿವಸ ನಿಲ್ಲೋದು, ಒಂದು ದಿವಸ ಬರೋದು, ಅದರ ನೆಕ್ಸ್ಟ್ ದಿವಸ ನಿಲ್ಲೋದು, ಅದರ ನೆಕ್ಸ್ಟ್ ಡೇ ಹೊರಡೋದು. ಹಾಗೆ ಆಗ್ತಿತ್ತು ಅಕ್ಕಂದು ಯಾವಾಗಲೂ ಕೂಡ. ಹಾಗೆ ಈ ಸಲ ಸ್ವಲ್ಪ ದಿವಸ ಇದ್ದಾಳೆ ಅಂತೇಳಿ ಒಂದು ಖುಷಿ ಬೇರೆ ನನಗೆ.